ಮೈ ಗೇಮಿಂಗ್ ನೇಮ್ ಇಸ್ ಇಂಡಿಯನ್ ಸಿದ್ದು. ಇಲ್ಲಿ ಗೌಡ ಕೇವ್ ಅಂತಿದೆ. ಟೆನ್ಷನ್ ತಗೋಬಿಡಿ, ನಂದು ಒಂದು ಅಕೌಂಟ್ ಹ್ಯಾಕ್ ಆಗಿ ಇದು ಹೊಸ ಅಕೌಂಟಲ್ಲಿ ನಾನು ಆಡ್ತಿರೋದು. ನಾನು ಇವಾಗ BR ಪುಷ್ ಮಾಡೋದ ಅಂತ ಇವೇಕ್ ಒಂದಲ್ಲಿದ್ದೀನಿ. BR ರ್ಯಾಂಕಡ್ ಪುಷ್ ಮಾಡ್ತಾಯಿದ್ದೀನಿ. ಈಗ ನಾನು ರ್ಯಾಂಡಮ್ ಆಗಿ ಸ್ಕ್ವಾಡ್ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ರ್ಯಾಂಡಮ್ ಪ್ಲೇಯರ್ಸ್ ಇದೆ 3 ಜನವೇ. ನಾನೊಬ್ಬ ಮತ್ತು ಕನ್ನಡ ಪ್ಲೇಯರ್. ನಿಮಗಾದಷ್ಟು ಎಂಟರ್ಟೈನ್ಮೆಂಟ್ ಕೊಡೋದ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡ್ತೀನಿ. ಅದೇ ಮಧ್ಯೆ ಒಂದಷ್ಟು ಕಾಮಿಡಿ ಸೀನ್ಸ್ ಆ್ಯಡ್ ಮಾಡೋಕ್ಕೆ. ಥ್ಯಾಂಕ್ಸ್. ಆದಷ್ಟು ಚೆನ್ನಾಗಿ ಆಡಿ. ಗೇಮ್ ಪ್ಲೇ ಇಷ್ಟ ಆಗಲಿ ಅಂದರೆ ಬೈಕಲ್ಲಿ ಇಷ್ಟ ಅದೇ ಕಮೆಂಟ್ ಮಾಡಿ. ಹಂಗಂತ ಈಗ ಪಾಟ್ ಪ್ಲೇಯರು, ನೂಬ್ ಪ್ಲೇಯರು, ಆಡೋಕ್ಕೆ ಬರದೆ ಎಲ್ಲ ವೀಡಿಯೋಸ್ ಹಾಕಕ್ಕೆ ಬಂದ್ಬಿಟ್ಟು ಇದೆಲ್ಲ ನೆಗೆಟಿವ್ ಕಮೆಂಟ್ಸ್ ಕೊಡೋದನ್ನ ಬಿಟ್ಟು ಕನ್ನಡ ಪ್ಲೇಯರ್ಸ್ನ, ಕನ್ನಡ ಯೂಟ್ಯೂಬರ್ಸ್ನಾಗಲಿ ಅಥವಾ ಕನ್ನಡ ಇನ್ಸ್ಟಾಗ್ರಾಮ್ ಪೇಜಸ್ ಓಪನ್ ಮಾಡಿರೋನಾಗಲಿ ರೀಲ್ಸ್ ಹಾಕೋದು ಏನೇ ಮಾಡೋದು ಅವ್ರಿಗೆ ಸಪೋರ್ಟ್ ಮಾಡಿ. ಆದಷ್ಟು ಟ್ರೈ ಮಾಡಿ ಸಪೋರ್ಟ್ ಮಾಡೋಕ್ಕೆ. ನೀವು ಸಪೋರ್ಟ್ನ ಮಾಡಿ. ಆಗಲಿಲ್ಲ ಸುಮ್ಮನೆ ಇಟ್ಬಿಡಿ. ನೆಗ್ಲೆಕ್ಟ್ ಮಾಡ್ಬಿಟ್ಟು ಇಗ್ನೋರ್ ಮಾಡ್ಬಿಟ್ಟು ಸ್ಕಿಪ್ ಮಾಡ್ಬಿಟ್ಟು ಯಾಕೆ ಸುಮ್ಮನೆ ಕಟ ಕೊಡ್ತೀರ? ನೋಡಿ ಬ್ರೋ, ಕಿಲ್ಲೇ ಕದ್ಬಿಟ್ಟು ಆಗ್ಬಿಟ್ಟು ಅದು ಲಾಸ್ಟ್ ಒಂದು ಬುಲೆಟಲ್ಲಿ ಮಿಸ್ ಆಗ್ಬಿಟ್ಟು ಅವನು. ಈಗ ಚಾನ್ಸಿಗೆ ಹೊಡೆದಾಕ್ಬಿಡಿ ಅವನು. ಏನೂ ಮಾಡೋಕ್ಕಾಗಲ್ಲ. ನಾನು ಇದು ಸೆಕೆಂಡ್ ವಿಡಿಯೋ ನನ್ನ ಪೇಜಲ್ಲಿ ಬಂದಿದೆ, ಯೂಟ್ಯೂಬ್ ಪೇಜಲ್ಲಿ. ನಾನು ನನ್ನ ಹತ್ರ UMP ಈಗ ರೀಸೆಂಟಾಗಿ UMP ಸಿಕ್ತು. ಲೆವೆಲ್ 1 ಇದೆ. ಆದರೆ ಅದನ್ನು ಆಡಿ ಹೆಂಗೆ ಬಿಡುತ್ತೆ ಏನೋ ನೋಡೋದ ಅಂತ ಆಸೆ. ಅದನ್ನು ನೋಡಿದೆ ಎಲ್ಲ ಟೀಮ್ಮೇಟ್ಸ್ ಬಂದವೆಲ್ಲ ಕಿತ್ಕ ಹೊಡ್ತಾರೆ. ನನ್ನ ಫ್ರೆಂಡ್ಸ್ ಇದ್ದಾಗ ಮಾತ್ರ ಕೊಡ್ತವೆ. ಅದಕ್ಕೆ ಆ ಥರ MP14 ಇಲ್ಲ ಅಂತ ಅದರಲ್ಲೂ ಫುಲ್ ಮ್ಯಾಚ್ ಆಡಿದ್ದೀನಿ ಅಂತ. ಅದು MP14 ಒಳ್ಳೆ ಸಪೋರ್ಟ್ ಕೊಡ್ತು. ಇದು ಸ್ಕಿನ್ನು ಚೆನ್ನಾಗಿದೆ. ಸ್ವಲ್ಪ ಸೆನ್ಸಿಟಿವಿಟಿ ಇಲ್ಲದೆ ಮೂಮೆಂಟ್ ಇಲ್ಲಿಂದ ಹೋಗ್ಬೋದು ಅಂದ್ಕೊಂಡೇ ಆಗಲಿಲ್ಲ. ಗೊತ್ತಾಯಿತು. ನಾನು ಈಗ ಒಂದು ರೀಸೆಂಟಾಗಿ ಆಡೋದು ಬಿಟ್ಬಿಟ್ಟಿದ್ದೆ. ಅಕೌಂಟ್ ಬ್ಯಾನ್ ಆದಾಗಲಿಂದ ಸಸ್ಪೆನ್ಷನ್ ಆಗಿತ್ತು. ಬಟ್ ಏನು ಮಾಡೋದು ಬಿಕಾಸ್ ಬೇರೆಲ್ಲ ಸೇರ್ಕೊಂಡು ನನ್ನ ಅಕೌಂಟ್ ಹ್ಯಾಕ್ ಮಾಡಿಬಿಟ್ಟಿದೆ. ರಿಕವರ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ. ಅದಕ್ಕೆ ಈ ಅಕೌಂಟ್ ನೇಮ್ ಇನ್ನೂ ಚೇಂಜ್ ಮಾಡಿಲ್ಲ. ಆದಷ್ಟು ಬೇಗ ಮಾಡ್ತೀನಿ. ನಾನು ಟಾಪಪ್ ಪ್ಲೇಯರ್ ಅಂತೂ ಅಲ್ಲ, ಬಟ್ ಆದಷ್ಟು ಬೆಳೆಯೋಣ ಇದರಲ್ಲಿ. ಈಗ ಆ್ಯಂಗರಿಂದ ಹೋಗ್ತಾ ಇದ್ದೀವಿ. ಅಲ್ಲಿ ನಂಬರ್ 4 ಆಗಲೇ ಡ್ಯಾಮೇಜ್ ಕೊಟ್ಟಿದ್ದೆವು. ಮಾರ್ಕ್ ಹಾಕಿಯಿಂದಾನೆ ಅದೇ ನೀವು ಹೇಳ್ಬೋದು ಅಂತ ಮಾರ್ಕ್ ಹಾಕಿದ್ದೀನಿ. ಹೋಗ್ತಾ ಇದ್ದೀವಿ ಬೇಸ್. ಎಲ್ಲಿ ಮಾರ್ಕ್ ಆಗುತ್ತೆ? ಆ್ಯಂಗರ್ ನಂಬರ್ 4 ತಾನೇ ಮಾರ್ಕ್ ಮಾಡಿದ್ದೀನಿ ಬೇಸ್. ಹೋಗ್ತಾ ಇದ್ದೀವಿ. ನನಗೆ SKS ಒಳ್ಳೆ ಸ್ಕಿನ್ ಇತ್ತು. ಹಳೆ ಅಕೌಂಟ್ ಹಳೆ ಅಕೌಂಟ್ ಐಡಿ ಹೇಳ್ತೀನಿ, ಬೇಕಾದ್ರೆ ಚೆಕ್ ಮಾಡಿ. ನೋಡಿ ಗೈಸ್, ಎಂಥ ಗವಿನ ಮೋಸ ಮಾಡಿ ಮಕ್ಕಳು. ಈಗ ತಾನೇ ಎಲ್ಲ ಇಟ್ಲಿಸ್ಟ್ ನಾವು ಅಲ್ಲಿ ಹೊಟ್ಟಾಗಿದ್ದೆ. ನಾನು ಆಸೆ ಆಗ್ಬಿಟ್ಟೆ ಒಂದಸ್ತಿಗೆ. ರಫೇಲ್ ಹಾಕಿದ್ರಿಂದ ಕ್ಲಿಯರ್ ಆಗ್ತಾನೆ. ಅದಕ್ಕೆ ಸುಮ್ಮನೆ ಅದೇ 2 ಬ್ಯಾಗ್ ಇತ್ತಲ್ಲ, ಲೆವೆಲ್ 3 ಎತ್ಕೋದ ಅಂದಲ್ಲ, ಲೂಟ್ ಮಾಡ್ತಾಯಿದ್ದೆ. ಹಂಗೆ ಜೊತೆಗೆ ಈ ಮ್ಯಾಚಲ್ಲಿ 8 ಕಿಲ್ ಹೊಡೆದಿದ್ದೀನಿ ಗೈಸ್. ಫ್ರೆಂಡ್ಸ್, ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ನಮ್ಮ ಗೇಮ್ ನೋಡೋದು. ಇದು ಫ್ರೀ ಫೈರ್ ಪೇಜಲ್ಲೇ, ಅದು ಫ್ರೀ ಫೈರ್ ರೆಕಾರ್ಡಿಂಗಲ್ಲಿ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡ್ತೀವಲ್ಲ. ಯಾವ ಬೈಕೋಬೇಡಿ. ಹಂಗೆ ಮಾಡಬೇಕಾದ್ರೆ ರೆಕಾರ್ಡ್ ಆಡಿ ಎಲ್ಲ ಇದು ಮಾಡ್ಬೋದಿತ್ತಲ್ಲ, ಯಾಕೆ ಹಿಂಗೆ ಮಾಡ್ತಾನೆ ಅಂತ. ಬ್ಯಾಕ್ಗ್ರೌಂಡ್ ಸೌಂಡ್ ಏನಾದರೂ ಇದ್ದರೆ ಬೇಜಾರು ಮಾಡ್ಕೊಬಿಡಿ ಗೈಸ್. ನೆಕ್ಸ್ಟ್ ಟೈಮಿಂದ ಆದಷ್ಟು ಅದನ್ನು ಎಡಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಂದು ವಿಷಯ ಕೇಳೋದು ಮರ್ತ್ಬಿಟ್ಟೆ.
ನನ್ನ ವೀಡಿಯೋನ ಯಾವ್ಯಾವ ಹೂವಿಂದ ನೋಡ್ತೀರ, ಯಾವ ಏಜ್ ಸ್ಟೂಡೆಂಟ್ಸ್ ನೋಡ್ತೀರ, ಅಥವಾ ಕಾಲೇಜ್ ಸ್ಟೂಡೆಂಟಾ, ಸ್ಕೂಲ್ ಸ್ಟೂಡೆಂಟಾ, ಇಲ್ಲಿ UMP ಇದೆ ಅನ್ಕೊ ಬಂದೆ ನೋಡುತ್ತೀನಿ ಇಂಡಿಯಾದ, ಅದನ್ನು ಕಮೆಂಟ್ ಮಾಡಿ. ಆದಷ್ಟು ಕನ್ನಡ ಪ್ಲೇಯರ್ಸ್ನ ಬೆಳೆಸೋಕ್ಕೆ ನೋಡಿ, ಕನ್ನಡ ಕಮ್ಯುನಿಟಿನ ಬೆಳೀಲಿ. ನಮ್ಮಂಥ ಹೊಸ ಕ್ರಿಯೇಟರ್ಸ್ ಆದಷ್ಟು ಗೇಮ್ ಪ್ಲೇ ಇಂಪ್ರೂವ್ ಮಾಡಿಕೊಂಡು ನಮ್ಮಂಥವ್ರಿಗೆ ಕೊಟ್ಟಿದ್ದ ಡ್ಯಾಮೇಜ್. ಒಂದು ಸೆಕೆಂಡ್ ಲೇಟ್ ಆಗಿದೆ, ಹೊಡೆದು ಬಿಡ್ತಿದ್ದಾರೆ. ಏನೆಲ್ಲ ತಚ್ಚ ಗೊತ್ತಿಲ್ಲ. ಹೀಲಿಂಗ್ ಡೌನ್ ತಂದು ಈ ಗ್ಲೂ ವಾಲ್ ಹೀಲಿಂಗ್ ತಂದವೆ. ಇನ್ನು ನೆಕ್ಸ್ಟು ಅದು ಒಂಥರ ಬಾಕ್ಸ್ ಥರ ಇತ್ತು, ಅದು ಬ್ಲೂ ಕಲರ್ ಯೆಲ್ಲೋ ಕಲರ್ದು ಹೀಲಿಂಗ್ದು ಸ್ಪೀಡ್ದು ಎನಿಮಿ ಡಿಟೆಕ್ಟರ್ದು, ಅದನ್ನು ಈಗ ಮೊಟ್ಟೆ ಥರ ಮಾಡೋದು. ಇಲ್ಲದೆಲ್ಲ ತತಾ ಇರ್ತವೆ, ಒಂದಲ್ಲ ಒಂದೊಂದು ತತಾ ಇರ್ತವೆ ಹೊಸದಾಗಿ. ಮುಂಚೆ ನಮ್ಮ ಗೇಮ್ನ ಆಡೋಕ್ಕೆ ಇಷ್ಟಪಟ್ಟು ಆಡೋದು, ಈಗ ಅದಕ್ಕೆಲ್ಲ ಅಂತ ಆಡಂಗೆ ಆಗ್ತಾಯಿದೆ. ಅಷ್ಟೇ ಬಿದ್ದಿದೆ, ಹೊಡಿತೀನಿ ಇವನ್ನ ಆರಾಮಾಗಿ ಹೊಡಿತೀನಿ. ಅದೇ ಬಳಸ್ಕೊಂಡೆಲ್ಲ ಹೊಡಿತೀನಿ ಅಂತ ಸ್ವಲ್ಪ ಡ್ಯಾಮೇಜ್ ಕೊಟ್ಟ. ಅದೇ ನಮ್ಮ ಟೀಮ್ಮೇಟು ಒಳ್ಳೆ ಸಪೋರ್ಟ್ ಕೊಟ್ಟ, ಡ್ಯಾಮೇಜ್ ಆಗಿಲ್ಲ ಫುಲ್ಲು, ಅದಕ್ಕೆ ರಶ್ ಮಾಡ್ತೀನಿ. ಫ್ಲ್ಯಾಶ್ ಯೂಸ್ ಆಗ್ತದೆ ಡ್ಯಾಮೇಜ್ ಇಲ್ಲ ಅಂತ. ಇಲ್ಲೇ ಇಲ್ಲ, ಈಗ ಇಟ್ಲಿಸ್ಟ್ ಅನ್ಸೋ ಆಯಿತು. ಇಲ್ಲಿಂದ ಇಲ್ಲಿಗೆ ಇಲ್ಲವನೇ ಇಟ್ಲಿಸ್ಟ್ ಇವನು ಲಾಸ್ಟ್ ಪ್ಲೇಟಲ್ಲಿ ಮಿಸ್ ಆಗ. ಅಲ್ಲೂ ಒಬ್ಬ ಲಾಸ್ಟ್ ಪ್ಲೇಟಲ್ಲಿ ಒಬ್ಬ ಕಿಲ್ ಕದ್ದ ಟೀಮ್ ನಂಬರ್ 2 ಏನೋ ಕದ್ದಿದ್ದಾನೆ. ಈಗ ಅದಕ್ಕೆ ಅವನಿಗೆ ಡ್ಯಾಮೇಜ್ ಆಗುತ್ತೆ, ಇಲ್ಲ ಆಯ್ತೈತೆ ಅಂತ ಹೇಳ್ತಿದ್ದೆ. ಅಷ್ಟು ಇಟ್ಲಿಸ್ಟ್ ಆಗ್ತೀನಿ, ಕಂಪ್ಲೀಸ್ಟ್ ಆಗ್ಬಿಟ್ಟೈತೆ. ನೋಡಿದ್ರೆ ಮುಂದೆ ಎನಿಮಿದೆ ನಾನು ನೋಡೇ ಇಲ್ಲ. ನೆಕ್ಸ್ಟ್ ಎಷ್ಟು ಡ್ಯಾಮೇಜ್ ಕೊಟ್ಟು ಗ್ರೆನೇಡ್ ಹಾಕ್ತೀನಿ, ಓಡ್ಬಿಡ್ತಾನೆ ಈಗ ಕರೆಕ್ಟಾಗಿ ಈಚೆಗೆ. ಆಗಲೂ ಕನೆಕ್ಟ್ ಆಗೋಲ್ಲ ನೋಡಿ, ಬೇಕಾದ್ರೆ ಒಳ್ಳೆ ಫುಲ್ ಕಂಟ್ರೋಲ್ ಥರ ಫೀಲ್ ಆಗೋಯ್ತು. ಅದು ಯಾಕೆ ಇಲ್ಲಿ ಕನೆಕ್ಟ್ ಆಯಿತು, ಡಿಫಾಲ್ಟಲ್ಲಿ ಕನೆಕ್ಟ್ ಆಗ್ತಾ ಅಂತ ಫುಲ್ ಆಟ ಆಡ್ಸ್ಬಿಡೋದು. ಈಗ ಹಂಗೋ ಹೆಂಗೋ ಮಾಡಿ ಲಾಸ್ಟ್ ಒಂದು 20 ಸತ್ತಾಸಿದೆಯಾ ಅದು ಯಾಕೋ ನಿಮಿಷ ಈ ಮಟ್ಟಕ್ಕೆ ಕಾಟ ಕೊಡ್ತೀವಿ. ಬುಲೆಟ್ಸ್ ಇರಲಿಲ್ಲ, ತಗೊಂಡೆ. ಇಲ್ಲಿ ಅವ್ನು ನೋಡೋದು M10 ಹಿಡ್ಕೊಂಡ್ಬಿಟ್ಟೆ, ಬುಲೆಟ್ಸ್ ಇಲ್ಲ, ಶಾಕ್ ಆಗ್ಬಿಟ್ಟೆ. ನೀವು ಹೋಗೋದು ಅಂದ್ಕೊಂಡೆ ಸುಂದ್ಗೆ ಬೇಡ, ಮಾಸ್ಟರ್ ಟೈಪ್ ಐತೆ, ಕೂಲ್ ಆ್ಯಂಡ್ ಕಾಮಾಗಿ ಆಡೋದು ಅಂತ ಹೋಗ್ತೀನಿ. ಆಲ್ರೆಡಿ 5 ಕಿಲ್ ಆಗಿದೆ, ನಿಮ್ಗೆ ಗೊತ್ತು ಹೆಂಗೆ ಹೊಡೆದಿದ್ದೀನಿ ಕಿಲ್ನ ಅಂತ. ಫಸ್ಟ್ ಕಿಲ್ಲಲ್ಲಿ ಟಾಪಲ್ಲಿ ಹೊಡೆದೆ, ಸೆಕೆಂಡ್ ಕಿಲ್ಲಲ್ಲಿ ಹೊಡ್ತೀವಿ ಆಮೇಲೆ, ಥರ್ಡ್ ಕಿಲ್ಲಿ ಇಲ್ಲೊಬ್ಬ ನಿಂತಿದ್ದ ಆಮೇಲೆ 4 ಕಿಲ್ ಆಯಿತು. ಈಗ ಒಬ್ಬ ನೋಡಿದೆ 4, ಇನ್ನೊಬ್ಬ ರಶ್ ಮಾಡೋದನ್ನು ಈಗ 5 ಕಿಲ್ ಆಗಿದೆ ಅಂತ. ಒಳ್ಳೆ ಗೇಮ್ ಪ್ಲೇ ಇದೆ, ಅಷ್ಟೊಂದು ಕೆಟ್ಟ ಗೇಮ್ ಪ್ಲೇ. ಆದಷ್ಟು ನಾನು ಒಳ್ಳೆ ಗೇಮ್ ಪ್ಲೇ ಆಡಿ ವೀಡಿಯೋಸ್ನೆಲ್ಲ ನಿಮ್ಗೆ ಶೇರ್ ಮಾಡ್ತೀನಿ. ಇಂಟ್ರೆಸ್ಟ್ ಇದೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ವೀಡಿಯೋಸ್ ಮಾಡಿ. ಇನ್ನು ನಂಬರ್ 4 ಗೈಸ್ ಈಗ ಹೊಡಿಸ್ಕೊತಾನೆ, ಡೆತ್ ಆಗ್ತಾನೆ ಗೈಸ್. ಇಲ್ಲೇ ಹತ್ತಿರದ ಸುತ್ತೆ ಅಂತ ಮಾರ್ಕ್ತೋರಿಸುತ್ತೆ ಗೈಸ್, ಅದೇ ಅವನು ಅಷ್ಟು ಇಲ್ಲೇ ಪಕ್ಕದಲ್ಲೇ ಎಲ್ಲಿ ಏನೇನು ಅಂತ ಹುಡುಕ್ತೀನಿ, ಎಲ್ಲೂ ಕಾಣಿಸ್ತಿಲ್ಲ. ಕೊನೆಗೆ ಅವನಿಗೆ ರಿವ್ಯೂ ಹಾಕೋದ ಅಂತ ಪಿಕ್ ಹೋಗ್ತಿದ್ವಿ, ಇಬ್ಬರು ಬಿಟ್ಟಿವಿ. ಇನ್ನು ನಂಬರ್ 2 ನಂಬರ್ 3 ಸುತ್ತೋಗ್ತೇವೆ. ಆಗ್ಬಿಡುತ್ತೆ, ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದರೆ. ಈ ಥರ ಎಲ್ಲ ಇದೆ ಫ್ರೀ ಫೈರಲ್ಲಿ ಪ್ಲೇಯರ್ಸು. ಒಬ್ಬನ ರಿವ್ಯೂ ಹಾಕೋದು ಎಲ್ಲ ಸತ್ತೋಗ್ತಾ ಇಲ್ಲ ಅನ್ಕೊ ಅನ್ನಿಸ್ಬಿಡ್ತು ನೋಡಿ ಗೈಸ್. ನಂಬರ್ 2 ನೋಡಿ
ನಾನು ಕರೆಕ್ಟಾಗಿ ಎಂಡಿಂಗ್ ವಿಷಯ ತಗೋ ಅಷ್ಟೇ ನಂಬತ್ತೀನಿ ಹೊಡೆಸ್ಕೊತಾನೆ ನೋಡಿ ಗೈಸ್. ಹಂಗೆ ನಾಲ್ಕು ಮಾಡೋದು ಇನ್ನೂ ಬೇಗ ಹೊಡೆದ್ಬಿಟ್ಟ ಗೈಸ್. ಹಂಗೆ ಹೆಂಗೆ ನಾಲ್ಕು ನೋಡಿ ಸರ್ ಗಿವ್ ಅಪ್ ಅಂತೀನಿ, ಅವ್ನು ಗಿವ್ ಅಪ್ಪೇ ಕೊಡಲ ಗೈಸ್. ಅದಕ್ಕೆ ತಿರ್ಗ ವಾಪಸ್ ರಿಟರ್ನ್ ಹಂಗೆ ಮಾಡ್ಬಿಟ್ಟು ರಿವ್ಯೂ ಹಾಕ್ಬಿಟ್ಟು ಬರ್ತೀವಿ ಗೈಸ್. ಹೇಳ್ತಾ ನೀವು ಬೇರೆ ಕಡೆ ಹೋಗಿ ಎಲ್ಲ ಬಿಟ್ಟು ಕ್ಲೀನಾಗಿ ಮನೆಯಲ್ಲಿ ಸೆಟ್ಲಾಗಿ ಸೇವೆ ಮಾಡಿ ಅಂತ ಹೇಳೋದೇ ಇಲ್ಲ ಗೈಸ್. ಸುಮ್ಮನೆ ವೇಸ್ಟ್ ಮಾಡೋದು ತಿರ್ಗಾ ಹೊಡೆಸ್ಕೊಳ್ಳೋದು, ರ್ಯಾಂಡಮಾಗಿ ಬರಲಿ ಕಂಟಿನ್ಯೂಸ್ ಆಗಿ ವೇಸ್ಟ್ ಮಾಡೋದು ತಿರ್ಗಾ ಹೊಡೆಸ್ಕೊಳ್ಳೋದು. ಈ ಗೈಸ್ ಇಲ್ಲಪ್ಪ ಇರ್ತಾನೆ ಮನೆ ಒಳಗೆ ಅಂತ ಬಂದರೆ ಹಿಂದೆಯಿಂದ ಡ್ಯಾಮೇಜ್ ನೋಡಿ ಅಪ್ಪ ಕೇಕೆ ಹಾಕಿ ಬದುಕಿದೆ. ನೀವು ಮನುಷ್ಯನ ಜೀವ ಬಾಯಿ ಬಸಿದೆ ಅಪ್ಪ ಆಫ್ಲೈನ್ ಈಸಿಯಾಗಿ ಫಿನಿಷ್ ಮಾಡಿಕೊಂಡೆ. ಇದನ್ನು ಯಾಕೆ ಹಾಕ್ತೆ ಅಂದರೆ ಅಕಸ್ಮಾತ್ ತಿನ್ನೋದು ಒಂದು ವೇಸ್ಟ್ ಮಾಡೋಕ್ಕೆ ಸೆಕ್ಯೂರಿಟಿಯಲ್ಲಿ ಅಂತ ಹಾಕ್ತೆ. ಆಮೇಲೆ ಒಂದು ಪ್ಲ್ಯಾನ್ ಹಾಕಿಲ್ಲ, 2 ಲೈನ್ ಮೇಲೆ ಇಟ್ಟೆ, 1 2 ಇಟ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ದೆ. ಅವನು ಅಲ್ಲಿ ಯಾವುದೋ ಒಬ್ಬ ಡ್ಯಾಮೇಜ್ ಕೊಟ್ಟಿದ್ದು ನಾನು ಅವನು ಕಾಣಿಸ್ತಾನೆ ಅಂದ್ಕೊಂಡೆ, ಕಾಣಿಸ್ಲೇ ಇಲ್ಲ. ಇಲ್ಲಿ ಕುತ್ಕೊಂಡು ನೋಡಿದ್ರೆ ಸುತ್ತಮುತ್ತ ಯಾವೇ ಇಲ್ಲ. ಹಂಗಾದ ಅವನನ್ನೇ ಹೊಡಿಬೇಕು ಅಂದ್ಬಿಟ್ಟು ಈಗ ರಿಟರ್ನ್ ಹೋಗ್ತೀನಿ. 3 2 1 ಈಗ ಹೋದ ತಕ್ಷಣ ಜಂಪ್ ಆಗ್ತಾನೆ. ಅಂತ ಕೋಇನ್ಸಿಡೆನ್ಸು ಇಲ್ಲ ನಂದೇ ಲೆಕ್ಕಾಗುತ್ತೆ ಎಲ್ಲ ಇವ್ನಿಗೆ ಹೊಡಿತೀನಿ ಗೈಸ್. ಫುಲ್ ಕ್ಲಿಯರ್ ಮಾಡಿದೆ ನಡೆಯಲಿ. ಕ್ಲಿಯರ್ ಮಾಡ್ಬಿಟ್ಟು ವಾಲ್ ಹೊತ್ತತೆ ಏನು ಕ್ಲಿಕ್ ಆಗಲಿಲ್ಲ. ಎಂಥ ಗಿಚ್ಚು